ಉಮೇಶ್ ಯಾದವ್ ಈ ಉಮೇಶ್ ಯಾದವ್ ಎಸ್ ನೀವು ಕೇಳ್ತಾರ ಕರೆಕ್ಟ್ ಟೈಮ್. ಯಾಕೆ ಈ ಟೈಮ್ನಾಗ ಉಮೇಶ್ ಯಾದವ್ ಹೆಸರು ತೆಗದತ್ತಲ್ಲ ನೀವೆಲ್ಲ ಅನ್ಕೊಂಡಿರ್ಬೋದು. ಎದಕ್ಕೆ ಅದಕ್ಕೊಂದ್ ಕಾರಣ ಐತಿ. ಆ ಕಾರಣ ಏನೇನು ಮತ್ತೆ ಎದಕ್ಕೆ ತಿಳ್ಕೊಳಕ್ ವಿಡಿಯೋನ ಕೊನೆ ನೋಡ್ರಿ, ತಿಳ್ಕೊರ ವಿಡಿಯೋ ಕೊನೆ ತನಕ ನೋಡ್ರಿ ಅಡ್ಡ ಗೊತ್ತಾಗೈತಿ. ಅದಕ್ಕೆ ವಿಡಿಯೋನ ಕೊನೆ ನೋಡ್ರಿ, ವಿಡಿಯೋಕೊಂದ್ ಲೈಕ್ ಮಾಡ್ರಿ. ಎಸ್ ಉಮೇಶ್ ಯಾದವ್ ಹೆಸರು ಎದಕ್ಕೆ ಹೇಳಿಪ್ಪ ಅಂದ್ರ ಇಟ್ಸ್ ಕನೆಕ್ಷನ್ ಟು RCB ಅಂತ ಹೇಳ್ಬೇಕು. RCB ಒಂದು ಕನೆಕ್ಷನ್ ಸದ್ಯಕ್ಕೆ 100% ಅಂತೂ ಅಲ್ಲ. ಏನಂದ್ರ ಈಗ ಬರ್ತನ ಪಾಯಿಂಟ್ ಎದಕ್ಕ ನಮ್ಮ RCB ಉಮೇಶ್ ಎದಕ್ ಸಂಬಂಧ ಆಗ್ಲತ್ತಂದ್ರ ಈಗ ಸದ್ಯಕ್ಕೆ ಬರ್ತಾ ಇರೋ ರೂಮರ್ಸ್ ಪ್ರಕಾರ ಎಸ್ ಇದು ಯಾರೋ ಉಮೇಶ್ ಯಾದವ್ RCB ಗೆ ಬರ್ಲತ್ತಾರತ್ತ ಸದ್ಯಕ್ಕೆ ರೂಮರ್ಸ್ ಪ್ರಕಾರ. ಹೆಂಗ ಏನೇನಿರುತ್ತೆ ಎಲ್ಲ ಹೇಳ್ತೇನೆ. ಸೊ ಹೆಂಗ್ ಬರ್ಬೋದು ಉಮೇಶ್ ಯಾದವ್ RCB ಗೆ ಅಂತ ಹೇಳಿ ಹೇಳ್ತೇನೆ. ಓಕೆ, ಫಸ್ಟ್ ಆಫ್ ಆಲ್ ಉಮೇಶ್ ಯಾದವ್ ಈ ಸಲ IPL 2026 ಒಳಗೆ ಅನ್ಸೋಲ್ಡ್ ಆಗಿದ್ರು. ಓಕೆ, ಅನ್ಸೋಲ್ಡ್ ಆದ್ರು ಯಾವ್ದು ಟೀಮಿಗೆ ಸೇಲ್ ಆಗಿಲ್ಲ, ಅವ್ರು ಅನ್ಸೋಲ್ಡ್ ಆಗಿ ಉಳಿದ್ರು. ಇನ್ನೊಂದ್ ಏನಂದ್ರೆ ನಮ್ಮ RCB ಬರ್ಲಕ್ ಏನ್ ಚಾನ್ಸ್ ಅದ್ರ ನಮ್ಮ RCB ಟೀಮ್ ನ ಬೌಲರ್ ಯಶ್ ದಯಾಳು ಜೈಪುರ್ ಅದು ಪೊಲೀಸ್ ಅರೆಸ್ಟ್ ಆಗ್ಯಾರು ಯಾರು ಯಶ್ ದಯಾಳ್ ಅವರು. ಆದ ಕಾರಣ ಇವ್ರನ್ನ ನಾವು ಈ ಸಲ IPL ಆಡೋದು ಡೌಟ್ ಅನ್ನಕ್ಕೆ 100% ಆಡಂಗಿಲ್ಲ. ಎಸ್ IPL ಎದಕ್ಕಾರ ನಿಮ್ಗೆ ಗೊತ್ತೈತಿ ಏನ ಕೇಸ್ ಎಲ್ಲ ಆಗ್ಯಾವ, ಸೊ ಅರೆಸ್ಟ್ ಅದಾಗ್ಯಾವ. ಸೊ ಅದರಿಂದ ಈ ಸಲ IPL ಆಡೋದು 95% ಡೌಟ್ ಐತಿ. ಸೊ ಅದಕ್ಕೆ ಐತಿ ನಮ್ಮ RCB ಅವರು ಫಾರ್ ದ ರಿಪ್ಲೇಸ್ಮೆಂಟ್ ಆಗಿ ಉಮೇಶ್ ಯಾದವ್ ಅಂತ ಹೋಗ್ಬೋದು ಅಂತ ಹೇಳಿ ಅಪ್ಡೇಟ್ ಬರ್ಲಾಗತ್ತೆ. 100% ಅಲ್ಲ, ಕ್ಲಿಯರ್ 100% ಹತ್ರ ಅಲ್ಲ. ಬರ್ತಾ ಇರೋ ರೂಮರ್ಸ್ ಪ್ರಕಾರ, ಅಪ್ಡೇಟ್ಸ್ ಪ್ರಕಾರ ನೀವು Instagram ತೆಗೀರಿ ಉಮೇಶ್ ಯಾದವ್, ಗೂಗಲ್ ತೆಗೀರಿ ಉಮೇಶ್ ಯಾದವ್, ಜಾಮಿನಿ ಕೇಳ್ರಿ ಉಮೇಶ್ ಯಾದವ್, ಚಾರ್ಜ್ ಬಿಡಿ ಎಲ್ಲಿ ಕೇಳಿದ್ರೆ ಕೇಳ್ರಿ ಉಮೇಶ್ ಯಾದವ್. RCB ಅವರು ಎಸ್ ಬದ್ಲಿ ಉಮೇಶ್ ಯಾದವ್ ರಿಪ್ಲೇಸ್ ಮಾಡಿ ತಗೋತಾರ. ಇದು 100% ಕರೆ ಐತಿಲ್ಲೋ ನನಗ್ ಗೊತ್ತಾಗತ್ತಿಲ್ಲ. ನನಗದ್ರ ತಲಿ ಕೆಟ್ಟ ಹೋಗೈತಿ. ಇದಕ್ಕೆ ಉಮೇಶ್ ಯಾದವ್ ಅವ್ರು ತಗೊಂಡ್ರ ಇವ್ರು ಆರ್ಸೋದು ಎಲ್ಲಿ ಆರ್ಸೋದ ಗೊತ್ತಾಗಲ್ಲ. ನೀವು ಒಬ್ರ ಓವರ್ಸೀಸ್ ಒಬ್ಬರು ಕಮ್ಮಿ ಇಟ್ಕೊಂಡು ಆಡ್ರೆ ಅಲ್ಲಿ ಜಾಕಬ್ ಡೊಪ್ಪಿ ಬಂದ್ಬಿಡ್ತಾರೆ. ಹ್ಯಾಜಲ್ವುಡ್ ಜಾಕಬ್ ಜೋಪಿ ಹ್ಯಾಜಲ್ವುಡ್ ಅವ್ರು ಆಡ್ಲಿಕ್ಕೆ ಸ್ವಲ್ಪ ಏನ್ ಚಿಂತೆ ಮಾಡೋದಕ್ಕೆ ಹ್ಯಾಜಲ್ವುಡ್ ಆಡೋ ಎಲ್ಲ ಸಾಧ್ಯತೆ ಐತಿ IPL. ನೀವು ಹೋದ ವರ್ಷ ನೋಡಿದ್ರಿ ಹ್ಯಾಜಲ್ವುಡ್ ಅವರು ಇಂಟರ್ನ್ಯಾಷನಲ್ ಮ್ಯಾಚ್ ಬಿಟ್ರೆ ಕರೆ IPL ಬಿಡ್ಲಿಲ್ಲ. ಸೊ ಅದಕ್ಕೆ ಐತಿ ಹ್ಯಾಜಲ್ವುಡ್ ಅವರು IPL ಆಡೋ ಎಲ್ಲ ಸಾಧ್ಯತೆ ಇರ್ತೈತಿ. ಅದಕ್ಕೆ ನೀವು ಒಬ್ಬ ಓವರ್ಸೀಸ್ ಬ್ಯಾಟ್ಸ್ಮನ್ ಸ್ವಲ್ಪ ಕಮ್ಮಿ ಆಡಿಸಿ ಒಬ್ಬ ಓವರ್ಸೀಸ್ ಬೌಲರ್ ಇಟ್ಕೊಂಡ್ರೆ ಅಂತ ಭಾರಿ ಆಕತ್ತಂದ್ರೆ RCB ಟೀಮ್ ಬಾಲಿಂಗ್ ಹ್ಯಾಜಲ್ವುಡ್, ಜೇಕಬ್ ಡಫಿ ಮತ್ ಮಂಗೇಶ್ ಯಾದವ್, ಸುರೇಶ್ ಶರ್ಮಾ, ಕೃಣಾಲ್ ಪಾಂಡೆ. ನಿಮ್ ಬೇಕಾಗಿಲ್ಲ ಉಮೇಶ್ ಯಾದವ್ ಬಾಲರ್ ಕೂಡ ಬೇಕಾಗಿಲ್ಲ. ಬೇರೆ ನಿಮಗ ಭುವನೇಶ್ವರ್ ಕುಮಾರ್ ಅದ್ರೊಳಗ ಭುವನೇಶ್ವರ್ ಕುಮಾರ್, ಮಂಗೇಶ್ ಯಾದವ್, ಜಾಕಬ್ ಡಫಿ, ಹ್ಯಾಜಲ್ವುಡ್ ಮತ್ ಸುರೇಶ್ ಶರ್ಮಾ, ಕೃಣಾಲ್ ಪಾಂಡೆ ಎಷ್ಟು ಬೇಕು ನಿಮ್ಗೆ? 6 ಜನ ಅದಾರ. ನೀವು ಕೃಣಾಲ್ ಪಾಂಡೆ ಅವ್ರು ಬ್ಯಾಕ್ ಸುಮ್ಮ ಯಾವ 2 ಓವರ್ ಗಿಲಾಕಾದ್ರಿ ಇಲ್ಲಿ. ಸೊ ಯಾವ್ದ 5 ಮಂದಿಯಿಂದ ಮುಗಿಸ್ಬಿಡೋದು ಓವರ. ಸೊ ಅಂತ ಏನಂತಿ ಲಾರ್ಜ್ ಅಡ್ವಾಂಟೇಜ್ ಅದ ನಮ್ಮ RCB ಕಡೆ. ಮತ್ತ ಏನ್ ಅವಕಾಶ ಅದಾವು, ಆಪರ್ಚುನಿಟಿ ಅದಾಗ. ಅದಕ್ಕರ ಇಂತ ಲಕ್ಸುರಿ ಯಾವ ಟೈಮ್ದಾಗ ಇಲ್ಲ. ಅದಕ್ಕರ ಎಲ್ಲ ಕೊಳ್ಕ ಬೌಲರ್ ಅಲ್ಲ, ಸಣ್ಣ ಬೌಲರ್ಗಳು ಎಲ್ಲ ಟೀಮ್ನಾಗ. ಆದ್ರೆ ನಮ್ಮವ್ರು ಸುಮ್ಮ 2 ಓವರ್ ಹಾಕಿಸಕು ಎಂತೆಂತ ಅದೇಂತಾರ ಚಿಲ್ಡ್ರನ್ ಅದು ಚಿನ್ನದ ಹುಂಡೆ ಚಿಲ್ಡ್ರೆ ಹಾಕಿ ಇಟ್ಕೊಂಡಾರ ಹೊರತೆ. ಸಣ್ಣ ಪ್ಲೇಯರ್ ಅದು ದೊಡ್ಡ ಪ್ಲೇಯರ್ಗಳು ಸಣ್ಣ ಕೆಲಸ ಮಾಡ್ಲಕ್ ಅದು 2 ಓವರ್ಗಿಲ್ಲ ಕರ್ನಾಲ್ ಬಣ್ಣದ ಬೌಲರ್ ಅದಾರ. ಸೊ ಅದಕ್ಕೆ ಇದ್ದೆ ಉಮೇಶ್ ಯಾದವ್ ಅವರು RCB ಬರ್ಲಾತಾರತ ನನ್ ಪ್ರಕಾರ. ಇದು ಆಗು ಮಾತಲ್ಲ ನಾ ಅನ್ಕೋತೀನಿ. ನನ್ ಪ್ರಕಾರ ನಾ ಏನ್ ಅನ್ಕೋತೀನಿ, ಆಗು ಮಾತಲ್ಲ. ಎದಕ್ಕರೆ ಇದು ರಿಪೋರ್ಟ್ಸ್ ಬರ್ಲಾತ ಅಂತ ರಿಪೋರ್ಟ್ಸ್ ಸೆಟ್ ಬಂದಾವ್. ಈ ಟೀಮ್ ಡೇವಿಡ್ ಇದು ಯಾರೋ ಜಾಕೋಬ್ ಬತ್ತಲ್ಲ ಮತ್ತ ಕೃಣಾಲ್ ಪಾಂಡೆ ಮುಂಬೈ ಕಳಿಸ್ತಾರ ಗೊತ್ತು, ಸುಳ್ಳಾತು. ಮತ್ ಮುಂಬೈಕ್ ಭುವನೇಶ್ವರ್ ಕುಮಾರ್ ಅವರು ಅದರಿಂದ ದೀಪಕ್ ಸರ್ RCB ಬರ್ತಾರಂದು ಅದು ಸುಳ್ಳಾತು. ನೆಕ್ಸ್ಟ್ ಹೋರಿ ವೆಂಕಟೇಶ್ ಅಯ್ಯರ್ KKR ಕೊಕ್ಕರು RCB ದವ್ರ ಯಾರು ಸಾಲ್ಟಂಗ್ ಕೊಡ್ತಾರಂದ್ರು ಅದು ಸುಳ್ಳಾತು. ಮತ್ ಮೊಹಮ್ಮದ್ ಶಮಿ RCB ಬರ್ತಾವ, ರಶೀಕ್ ಸಲಾಮ್ SRH ಕೊಕ್ಕರು ಅದು ಸುಳ್ಳಾತು. ಸೊ ಇಂತಾವು ರಿಪೋರ್ಟ್ಸ್ ರೂಮರ್ಸ್ ಮೇಲೆ ನನಗಂತೂ ನಂಬಿಕೆ ಕಿತ್ಕೊಂಡ್ ಹೋಗೈತಿ. ಅಟ್ಲೀಸ್ಟ್ ಏನ್ರ ಇದು ಅಪ್ಪಿ ತಪ್ಪಿ ಖರೆ ಆಗಂಗಿಲ್ಲ. ಖರೆ ಅಪ್ಪಿ ತಪ್ಪಿ ಏನ್ರ ಉಮೇಶ್ ಯಾದವ್ RCB ಬಂದ್ರೆ ಇಟ್ ವಿಲ್ ಬಿ ದ ಬ್ರೇಕಿಂಗ್ ಇಂಟರ್ನೆಟ್ ಅಂತ ಹೇಳ್ಬೇಕು ಅಷ್ಟೇ. ಏನ್ ಮಾಡ್ಲಕ್ ಬರಲ್ಲ. RCB ಏನ್ ಉಮೇಶ್ ಯಾದವ್ ಬರೋದು ಬಾಳ ಡೌಟ್ ಐತಿ. ನಮ್ಮ RCB ಅವ್ರನ್ನ ಯಾರು ಈಗ ಸದ್ಯಕ್ಕೆ ಅಂಡರ್-19 ಬೌಲರ್ ಅಥವಾ ಯಾರು ಯಂಗ್ ಬಾಸ್ ಬೌಲರ್ ತಗೋತಾರ ಕರೆ ವಯಸ್ಸಾದ ಬೌಲರ್ ಕಡೆ ಹೋಗಂಗಿಲ್ಲ ನನ್ನ ಪ್ರಕಾರ. ಎದಕ್ಕಾರ ಉಮೇಶ್ ಯಾದವ್ ಅವ್ರದಾರ ಅಲ್ಲಿ ವಯಸ್ಸಾದ್ರ 30 ಇಷ್ಟ ವಯಸ್ಸದ. ನಂಗೂ ಪಕ್ಕ ಅದ್ರ ಬಗ್ಗೆ ಗೊತ್ತಿಲ್ಲ. ವಯಸ್ಸಾದ ಅಲ್ಲೇ ಬೌಲರ್ಗಳು ಅದಾರ. ಸೊ ಫಾಸ್ಟ್ ಬೌಲರ್ಸ್ಗಳು ಹೆವಿ ಅದಾರ ನಮ್ ಟೀಮ್ನಾಗ. ವಿಕ್ಕಿ ಓಸೋರ್ ಅದಾರ, ಮತ್ತ ನಮ್ ಮಂಗೇಶ್ ಯಾದವ್ ಅದಾರ, ಭುವನೇಶ್ವರ್ ಕುಮಾರ್ ಅದಾರ, ಮತ್ತ ನೂನ್ ತುಷಾರ್ ಅದಾರ, ಅಭಿನಂದನ್ ಸಿಂಗ್ ಬಾಳ ಮಂದಿ ಐತಿ ಒಟ್ಟ ಫಾಸ್ಟ್ ಬೌಲರ್. ಅದಕ್ಕೆ ಐತಿ ನಮ್ಮ RCB ಫಾಸ್ಟ್ ಬೌಲರ್ಸ್ ಹೋಗಂಗಿಲ್ಲ.
ಸೊ ಇದೆಲ್ಲ ಸುಳ್ಳು. ಉಮೇಶ್ ಯಾದವ್ ಆರ್ ಸಿ ಬಿ ಬರಂಗಿಲ್ಲ ಇದಂತ ನಾ ನಿಮ್ಗೆ 100% ಕೊಡ್ಲಾತ್ನಿ. ಇದೆಲ್ಲ ಫೇಕ್ ನ್ಯೂಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ. ಹಂಗ ಆರ್ ಸಿ ಬಿ ಉಮೇಶ್ ಯಾದವ್ ಬರ್ಬೇಕಾ ಅಥವಾ ಇಲ್ಲಂತೆ ವಿಡಿಯೋ ತಾವು ಕಾಮೆಂಟ್ ಮಾಡ್ರಿ. ಸೊ ಇಷ್ಟದ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಪ್ಲೀಸ್ ವಿಡಿಯೋ ಲೈಕ್ ಮಾಡ್ರಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.